Audio Jungle. Audio Jungle. ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ಬೆಂಕಿಯನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಬೆಂಕಿಯ ಕನಸು ಅಂದ್ರೆ ಅದು ಕೆಟ್ಟದ್ದು ಅಥವಾ ಒಳ್ಳೆಯದು ಅಂದ್ರೆ ಎರಡು ಅರ್ಥವನ್ನ ಕೂಡ ನೀಡುತ್ತೆ. ಇದರರ್ಥ ಶುದ್ಧೀಕರಣ ಮತ್ತು ಸುಧಾರಣೆಗೆ ಅವಕಾಶ. ಬೆಂಕಿಯು ಎಲ್ಲವನ್ನ ಭಸ್ಮ ಮಾಡುತ್ತೆ ಮತ್ತು ಅದು ಅವುಗಳನ್ನು ಬೂದಿಯನ್ನಾಗಿ ಮಾಡುತ್ತೆ. ಆದ್ದರಿಂದ ಬೆಂಕಿ ಕನಸು ಅಂದರೆ ಮುಂದಿನ ದಿನಗಳಲ್ಲಿ ನೀವು ಹೊಸ ಜೀವನವನ್ನು ಪ್ರಾರಂಭಿಸುವ ಅವಕಾಶವನ್ನು ಪಡೆಯುತ್ತೀರಾ. ಕೆಟ್ಟ ಸ್ನೇಹ ಮತ್ತು ಕೆಟ್ಟ ಅಭ್ಯಾಸಗಳಿಂದ ಹೊರಬರಲು ನಿಮಗೆ ಇದು ಒಂದು ಸರಿಯಾದ ಅವಕಾಶ ಅಂತ ಅರ್ಥ. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಬೆಂಕಿಯನ್ನು ನೋಡುವುದು ಅಂದರೆ ಅದರರ್ಥ ಏನು ಅಂತ ತಿಳಿಯೋಣ. ಮೊದಲನೇದಾಗಿ ನೀವು ಕನಸಲ್ಲಿ ಬೆಂಕಿಯನ್ನು ನೋಡುವುದು ಅಂದರೆ ಇದು ನೀವು ಕೆಲಸದ ಭಾಗವಾಗಿ ಹೊಸ ಸ್ಥಳಕ್ಕೆ ಹೋಗುತ್ತೀರಾ ಅಥವಾ ನಿಮ್ಮ ಸಂಗಾತಿ ಅಥವಾ ಪೋಷಕರನ್ನು ಅನುಸರಿಸುತ್ತೀರಾ ಅಂತ ಅರ್ಥ. ಇನ್ನು ಈ ಹೊಸ ಸ್ಥಳವು ನಿಮಗೆ ಉತ್ತಮವಾಗಿರುತ್ತೆ, ಯಾಕಂದರೆ ಇದು ಹೆಚ್ಚು ಅಗತ್ಯವಿರುವ ಬದಲಾವಣೆಯನ್ನು ತರುತ್ತೆ ಅಂತ ಅರ್ಥ. ಎರಡನೇದಾಗಿ ಬೆಂಕಿಯ ಬಳಿ ಕುಳಿತುಕೊಳ್ಳುವ ಕನಸು ಅಂದರೆ ನೀವು ಉಷ್ಣತೆ ಮತ್ತು ಪ್ರೀತಿಯಿಂದ ತುಂಬಿ ಹೋಗಿರುತ್ತೀರಾ. ನಿಮ್ಮ ಬಯಕೆಯ ವ್ಯಕ್ತಿಯನ್ನು ನೀವು ಭೇಟಿಯಾಗುವುದು ಅಂತ ಅರ್ಥ. ಮೂರನೆಯದಾಗಿ ಬೆಂಕಿಯ ಅಪಘಾತ ಅಥವಾ ನೀವು ಸುಟ್ಟು ಹೋಗುವ ಕನಸು ಅಂದರೆ ಇದು ಒಂದು ರೀತಿಯ ಎಚ್ಚರಿಕೆಯ ಸಂಕೇತ. ಇದರರ್ಥ ನಿಮ್ಮ ಪ್ರಸ್ತುತ ಚಟುವಟಿಕೆಗಳು ಮತ್ತು ಸ್ನೇಹವು ಗಂಭೀರವಾಗಿ ನಿಮಗೆ ಏನಾದರೂ ಒಂದು ರೀತಿಯಲ್ಲಿ ಹಾನಿಯನ್ನು ಉಂಟು ಮಾಡಬಹುದು. ನಾಲ್ಕನೆಯದಾಗಿ ದೂರದಲ್ಲಿ ಬೆಂಕಿ ಬಗ್ಗೆ ಕನಸು ಕಾಣುವುದು ಅಂದರೆ ನಿಮ್ಮ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಸಂಬಂಧಿಕರಿಗೆ ಏನಾದರೂ ಸಮಸ್ಯೆ ಆಗಿದೆ ಅಂತ ಅರ್ಥ. Audio Jungle.